everyone. I Aishwarya Sungar. We are from class 6. Why we have gathered here? We have gathered here to celebrate the first anniversary of the Srijit International Public School and 10th anniversary of Nehru International Public School. संविधान हमारी शान है, हम सबकी पहचान है। नियमों और कानूनों का यह सर्वोच्च विधान है। इस पहेली को कहते हुए संविधान पीठी के नृत्य करने के लिए आ रहे हैं हॉस्टल विद्यार्थियों को जोरदार तालियों से स्वागत कीजिए। Put your hands together and welcome them with a big round of applause. Three, two, one, go. ಅಯ್ಯ ಕೋಲು ಮಂಡೆ ಜಂಗು ಬರೋ ಕೋರಣ್ಯಕ್ಕೆ ದಯ ಮಾಡವರೋ ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ ಹರನಿಗೆ ಶರಣೆಂದೆ ಅಯ್ಯ ಗುರುವಿಗೆ ಶರಣೆಂದೆ ಹರ ಹರ ಶಿವ ಶಿವ ಶಂಕರ ನಮ್ಮ ಮಾಯಗೆ ಶರಣೆಂದೆ ಮಂಡೆ ಜಂಗುಮ ದೇವರು ಕೋರಣ್ಯಕ್ಕೆ ದಯ ಮಾಡವರ ಇಲ್ಲಿ ಕುಂತಿರೋ ನಿಂತಿರೋ ಹಿರಿಯರು ಕಿರಿಯರು ಮಕ್ಕಳು ಮರಿಗಳಿಗೆಲ್ಲ ಶರಣರಪ್ಪ ಶರಣು ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತನ ಕತಿ ಹೇಳಕ್ ಬಂದಿದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ ನೋಡೋರ್ ನಡುವೆ ಒಂದ್ ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿ ನಾವು ಮಾಟನ. ಹರಿದು ಹರಿಯ ನುಡಿ ನುಡಿಸಿ ದುಡಿಯ ಮಣಿ ಮಣಿಸಿ ಹೆಣೆಯ ಕರ ಬಿಡಿಸಿ ಬಂದ ತುದಿ ತುದಿವ ಕರಡು ಕರಿ ನೆರಳ ಇರುಳು ವಿಷ ಕಂಠ ಕೊರಳು ಸೆರೆ ಬಿಡಿಸಿ ಬಂದ ಹರಿದು ಹರಿಯ ನುಡಿ ನುಡಿಸಿ ದುಡಿಯ ಮಣಿ ಮಣಿಸಿ ಹೆಣೆಯ ಕರ ಬಿಡಿಸಿ ಬಂದ ತುದಿ ತುದಿವ ಕರಳು ಕರಿ ನೆರಳ ಇರುಳು ವಿಷ ಕಂಠ ಕೊರಳು ಸೆರೆ ಬಿಡಿಸಿ ಬಂದ ನಿಗಿ ನಿಗಿವ ಹಗಲು ನೆಲ ಬಗೆವ ಬಯಲು ತೆರೆ ಸರಿವ ಮುಗಿಲು ಜಲ ಹರಿಸಿ ಬಂದ ತಗ ತಗಿಸಿ ಉರಿವ ಶಿಕೆ ಎತ್ತಿ ಬಡಿವ ಉರಿ ಗಣ್ಣ ತೆರೆವ ಬಲ ಮನಕ್ಕೆ ತಂದ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕೀತ ನೆವರ ದುಡಿಮೆಗೆ ಘನತೆ ತಂದನೇತ ಬಲಿದ ಮಹಾಭಿಕುಯಿತ ಮಾನವೀಯತೆಯ ಮಹಾಮಾರ್ಗನಾಥ ಜ್ಞಾನದ ಕುರುಡಿಗೆ ಕಣ್ಣು ಬರಿಸಿದವ ಮತ ಧರ್ಮಗಳ ಮಾಯೆ ಕೆಡಿಸಿದವ ಜಾತಿ ಜೀತಗಳ ಕುಣಿಗೆ ಬಿಚ್ಚಿದವ ಮಣ್ಣ ಮೈಲಿಗೆಯ ತೊಳೆದ ಸಂತನಿವ ಕೋಟಿ ಅಂಗಳಲ್ಲಿ ಬೆಳಗೋ ಸೂರ್ಯ ಈತ ಭೂಮಿ ಹಂಬಲಿಸಿ ಹಡೆದ ಕೂಸು ಈತ ತರತ ಮಗ ಕೊನೆ ಚರಣ ಜನತಂತ್ರದ ನವಗಾನ ಶತಮಾನದ ಸಂಕ್ರಮಣ ಮರುಕುಲದ ಹೊಸ ಪಯಣ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕೀತ. ಹಿಂದಿತ್ತು ಕಾಲ ಮುಖಂಡ್ ಹೇಳಿ ನೀರ್ ಕೇಳಿದ್ರೆ ಆ ಜಾತಿ ಕೇಳ್ದಾರು ನಾ ಮೇಲಂದಾರು ನೀ ಕೀಳಂದಾರು ನೀರ ಕೇಳಿದ್ರೆ ಮೆಟ್ಟ ಕೊಡದಾರು ಆಹಾ ಮೇಲ್ ಕೀಳಿನ ನಂಜನು ಆಹಾ ನೀರಿಗೆ ಸುರಿದರು ಹಿಂದಿತ್ತು ಕಾಲ
ಹೋಯಿತು ರಾಣೆ. ಆಮೇಲೆ ಕಾಲಕ್ರಮೇಣ ಒಂದೊಂದಾಗಿ ಒಬ್ಬೊಬ್ಬರಾಗಿ ಸಮಾನತೆ ಹರಿಕಾರರು ಬಂದು ಈ ಪಾಪ ತೊಳೆದ್ರು. ಆದ್ರೆ ಇದನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ನನ್ನ ಒಡೆಯ ಹಿರಿಯ ಈ ಭಾರತ ದೇಶದ ಭಾಗ್ಯ ವಿಧಾತ. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಿಜ ಸ್ತುತಿ ಮಾಡೋದಕ್ಕ, ಹಾಲು ನೀರ ಫರಕನ್ನು ಹೇಳೋದಕ್ಕ, ಹಾಲು ನೀರ ಫರಕನ್ನು ಹೇಳೋದಕ್ಕ. ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ. ನಂದು ಹುಟ್ಟಿದರೆ ವಿಷ ಉಳಿಸುವರೆಯ, ಹೆಣ್ಣಂದು ಹುಟ್ಟಿದರೆ ವಿಷ ಉಣಿಸುವರಯ್ಯ, ಸಣ್ಣ ವಯಸ್ಸಲ್ಲೇ ಲಗ್ನ ಮಾಡಿಸುವರು, ಸಣ್ಣ ವಯಸ್ಸಲ್ಲಿ ಲಗ್ನ ಮಾಡಿಸುವರು. ಅಕ್ಷರದ ಹಕ್ಕಿಲ್ಲ ಅಕ್ಕರೆಯ ಮಾತಿಲ್ಲ, ಆಸ್ತಿಯಲ್ಲೂ ಹಕ್ಕಿಲ್ಲ ಏನು ಸಿಕ್ಕಲ್ಲ, ಇವಳಿಗೇನು ಸಿಕ್ಕಲ್ಲ. ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ. ತಂಗಿ, ಹೆಣ್ಣು ಅನ್ನೋದು ಈ ಸಮಾಜದಲ್ಲಿ ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ, ವರ್ಣ, ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಈ ಜಾತಿ ಆ ಜಾತಿ ಸೇರ್ಬಾರ್ದು, ಆ ವರ್ಣ ಈ ವರ್ಣ ಬೆರಿಬಾರ್ದು, ಈ ಆಸ್ತಿ ಆ ಆಸ್ತಿ ಅವ್ರಿವ್ರ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡ್ಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳ ಬುದ್ಧಿ ಮತ್ತು ಮೈ ಮಾಗಿದ್ಯೋ ಇಲ್ವೋ, ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋ ಬರ್ತಾಳೆ. ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸಿದಷ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದ್ ವೇಳೆ ಗಂಡ ಸತ್ರೆ ಅವಳು ನಿನ್ಯಾವ ಗಂಡು ನೋಡದೆ ಇರ್ಲಿ, ಹಾಗ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ. ಹೇ ನನ್ನಪ್ಪ ಸರ್ದಾರ ಗುಡುಗಿದನಯ್ಯ, ಗುಡುಗಿದನಯ್ಯ ಸಭೆಯಲ್ಲಿ, ಹಿಂದಿನ ಹೇಸಿಗೆ ಬಡದಾನಯ್ಯ, ಹೊಡೆದಾನೆಯ ನಾಡಲ್ಲಿ. ಪ್ರತಿಯೊಂದು ಹೆಣ್ಣು ಮಗು ಓದು ಬರಹ ಕಲಿಯಬೇಕು, ಪ್ರತಿ ಸರ್ಕಾರಗಳು ರಕ್ಷಣೆಯ ಕೊಡಬೇಕು, ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣಿಗೆ ಮೀಸಲು ಭೇದ ಭಾವ ಮಾಡೋರ ಇದು ಜೈಲಿಗಾಕಬೇಕು. ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ. ಅದು ಅಲ್ಲದೆ ನನ್ನ ತಂಗಿ ಕೇಳೆ ಹೊನ್ನ ಮದರಂಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸವಲತ್ತು, ಪ್ರತಿ ಕಾರ್ಖಾನೆಯಲ್ಲೂ ಪ್ರತ್ಯೇಕ ಶೌಚಾಲಯ, ಪ್ರತಿಯೊಂದು ಕೆಲಸಕ್ಕೂ ಸಮನಾದ ವೇತನ, ಹೆರಿಗೆ ರಜೆಯನ್ನು ತಪ್ಪದೇ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷಿದ್ಧ, ಹೆಣ್ಣಿನ ಶೋಷಣೆಗೆ ಜೈಲೇ ಶತಸಿದ್ಧ. ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ. ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೇ ಕೊಡಿಸಿದ್ದು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು, ಗಂಡು ಹೆಣ್ಣು ಎಂಬ ಭೇದಕ್ಕಿನ್ನೆಲ್ಲಿ ಎಡೆಯುಂಟು. ಕಳೆದೋಯ್ತು ಹಳೆ ಕಾಲ, ಬರ್ತೈತೆ ಹೊಸ ಸುಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ.
ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೆ